ನೋಡಿ, ಸದನದ ನಮ್ದು ಕರ್ತವ್ಯ ಆದ ತಕ್ಷಣನೇ ಒಬ್ಬ ಮಂತ್ರಿ ಅವ್ರನ್ನ ವಜಾ ಆದ ತಕ್ಷಣನೇ ಈ ಸದನ ನಡೀತಾ ಇದೆ. ಈಗ ಸದನ ನಡೀತಾ ಇದೆ. ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ, ಮುಖ್ಯಮಂತ್ರಿಗಳ ಕರ್ತವ್ಯ, ಅದನ್ನ ಇಮಿಡಿಯೇಟ್ ಆಗಿ, ಯಾಕಂದ್ರೆ ಸದನ ನಡೀಲಿಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ. ಸದನ ನಡೀತಾ ಇದೆ, ನಡೆಯುವಾಗ ಹೇಳ್ಬೇಕು. ಹೇಳೇ ಇಲ್ಲಲ್ಲ, ಅಲ್ಲ ಬಂದಾಗಲ್ಲ ಹೇಳ, ಹಂಗಾಗಲ್ಲ ಸರ್. ಹಂಗ ನೋಡಿ, ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ನಡೆಸಕ್ಕಾಗುತ್ತಾ? ನೋಡಿ ಹಂಗ ನೋಡಿ, ಇಲ್ಲ ಇದು ಬಹಳ ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ ಅದರ ನಂತರ ಬರ್ತಾರೆ. ಈಗ ಅವರು ಹೊರಗಡೆ ಏನ್ ಹೇಳಿದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಇದೆ, ಒಂದು ಪಿತೂರಿ ಇದೆ ಅಂತ ಹೇಳಿದಾರೆ. ಯಾರು ಪಿತೂರಿ ಮಾಡಿದ್ರು, ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗ್ಬೇಕಲ್ಲ. ಒಬ್ರು ಮಾತಾಡಿ. ಒಂದೇ ನಿಮಿಷ. ನಾವೇನ್ ಜಾಸ್ತಿ ಸಮಯನ ಕೇಳಲ್ಲ. ಮುಖ್ಯಮಂತ್ರಿಗಳ ಕರ್ತವ್ಯ ಅದು. ಅಲ್ಲ, ಯಾವಾಗ ಇವತ್ತು ಕ್ವಶನ್ ಅವರಿಗೆ ಬರ್ತಾರೆ ಅವರು. ನೋಡಿ, ನೆನ್ನೆ ಆಗಿರೋದು ಘಟನೆ, ನೆನ್ನೆನೇ ಹೇಳ್ಬೇಕಾಗಿತ್ತು. ನೆನ್ನೆ ಆಗಿರೋದು ಅವರು ಈಗಾಗಲೇ ನನ್ನ ಮೇಲೆ ಷಡ್ಯಂತ್ರ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ. ಮುಖ್ಯಮಂತ್ರಿಗಳು ವಜಾ ಮಾಡಿದ್ದಾರೆ. ಗೊತ್ತಿಲ್ಲದ ವಿಚಾರ. ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು, ಆ ಓಟ್ ಪಾಲಿಟಿಕ್ಸ್ಗೆ ಸತ್ಯ ಹೇಳಿದ್ಕೋಸ್ಕರ ಬಲಿನಾ ಮಾತಾಡ್ತಾರೆ. ಸತ್ಯ ಹೇಳಿದ್ಕೋಸ್ಕರ ಬಲಿ ಮಾಡಿದ್ದೀರ ಅವ್ರನ್ನ. ಸತ್ಯನೇ ಹೇಳ್ಬಾರ್ದಾಗದೆ ಕ್ವಶನ್ ಅವರ್. ನೀವು ಐ ಆಮ್ ವೆರಿ ಸಾರಿ, ನೀವು ಇಟ್ ಇಸ್ ಅನ್ ಇಂಟರ್ನಲ್ ಮ್ಯಾಟರ್ ಅಂತ ಒಂದು ಮಾತು ಹೇಳಿದ್ರಿ. ಇಟ್ ಕೆನಾಟ್ ಬಿ ಅನ್ ಇಂಟರ್ನಲ್ ಮ್ಯಾಟರ್. ಯಾಕಂದ್ರೆ ಒಂದು ನಿಮಿಷ ಅಲ್ಲ, ಆಯ್ತು, ಮತ್ತೆ ಚರ್ಚೆ ಮಾಡಿ. ಪ್ರತಿಪಕ್ಷದ ನಾಯಕರು ಹೇಳ್ದಂಗೆ ಸದನ ನಡೀತಾ ಇರುವಾಗ ಸದನದ ಸದಸ್ಯರು ಇಂಥ ಮಹತ್ವದ ಘಟನೆ ಆಯ್ತು ಸದನದಲ್ಲಿ ಕೇಳ್ಬೇಕೆ ಹೊರತು ಮೀಡಿಯಾದ ಮುಖಾಂತರ ಅಲ್ಲ. ಈಗ HK ಪಾಟೀಲ್ ಅವ್ರಿಗೆ ಅವ್ರದೇ ಉತ್ತರ ಕೊಡ್ತಾ ಇದ್ದೀನಿ. ಈಗ ಪ್ರಶ್ನೆ ಮೀಡಿಯಾ ಮುಖಾಂತರ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಗೌರವ 3 ಗಂಟೆಗೇನೆ ಚೀಫ್ ಸೆಕ್ರೆಟರಿ ಲೆಟರ್ ಬಂದಿದೆ. ಮೂವ್ ಮಾಡಿದೀವಿ ನಾವು. ಒಂದ್ ಸೆಕೆಂಡ್, ಲಾ ಮಿನಿಸ್ಟರ್ ಕತ್ತಲಲ್ಲಿ ಇಡಬೇಡಿ. ನಮಗೆ ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ನಾವು ಕತ್ತಲಲ್ಲಿದ್ದೀರಿ, ಟಿವಿ ನಂಬಲ್ಲ. ಇವರೇ ನಾಯಕರು, ಅವರೇ ಹೇಳಿ. ನನ್ನ ಹೇಳಿದ್ರಲ್ಲ ರಾಜಾರಾಮ್ ಕೇಳಿದ್ದೀರಿ, ಅವ್ರು ಉತ್ತರ ಕೊಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಈಗಾಗಲೇ ಮಾರ್ಗದರ್ಶನ ಮಾಡಿದಿರಿ. ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ ನಾವು ಅದ್ರ ಬಗ್ಗೆ ಹೇಳ್ತೀವಿ.